ಹಲೋ ನಮಸ್ಕಾರ ಸ್ನೇಹಿತರೆ. 7 ದಿನದ ಚಾಲೆಂಜ್, ಒಂದು ವಾರದ ಷರತ್ತು. ಆ ಷರತ್ತಿನಲ್ಲಿ ತಾಂಡವ್ ಗೆದ್ದೇ ಬಿಡ್ತೀನಿ ಅಂತ ಅನ್ಕೊಂಡು ಬೀಗಿ ಬೀಳ್ತಿದ್ದಾರೆ ತಾಂಡವ್. ಹಾಗಾದ್ರೆ ನಿಜವಾಗ್ಲೂ ಬೀಗ್ತಾರ? ಖಂಡಿತ ಅಸಾಧ್ಯ ಅಂತ ಅನಿಸುತ್ತೆ. 100% ತಾಂಡವ್ ಗೆಲ್ಲುವುದು ಸಾಧ್ಯನೇ ಇಲ್ಲ. ಹಾಗಿದ್ರೆ ಯಾವ ರೀತಿ ಗೆಲ್ಲಲ್ಲ ಅದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಮ್ಮ ಒಂದು ವಿಡಿಯೋಸ್ನ ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ 7 ದಿನದ ಚಾಲೆಂಜಲ್ಲಿ ಫಸ್ಟ್ ಡೇ ಹೇಗಿತ್ತು ತಾಂಡವ್ದು, ಮನೆಗೆ ಬಂದಂಥ ಮೊದಲ ದಿನ ಆ ಕಡೆ ಪೂಜಾಗೆ ಸಿಕ್ಕ ಬಿಗ್ ಶಾಕ್. ಆ ಶಾಕನ್ನು ಅವಳು ಹೇಗೆ ಡೈಜೆಸ್ಟ್ ಮಾಡ್ಕೋತಾಳೆ, ವಿಷಯ ಗೊತ್ತಾಗತ್ತೆ. ಅಕ್ಕನ ಡಿವೋರ್ಸ್ ಮ್ಯಾಚು, ಈ ಕಡೆ ಅಕ್ಕಂಗೆ ಅಪ್ಪನ ಮನೇಲೂ ಇಲ್ಲ ನೆಮ್ಮದಿ. ಹಾಗಿದ್ರೆ ಆಗಿದ್ದೇನು, ಆಗ್ತಿರೋದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಹೊರಗಡೆ ಬಂದು ನಿಂತ್ಕೊಂಡಿದ್ದಾನೆ, ಬಟ್ ಮನೆ ಒಳಗಡೆ ಇನ್ನೂ ಬಂದಿಲ್ಲ. ಯಾಕೆ ಅವಳು ಹೋಗಿದ್ರೆ ಮನೆ ಒಳಗಡೆ ಹೋಗೋಣ ಅನ್ನೋ ಯೋಚನೆ. ಅದಕ್ಕೆ ಸರಿಯಾಗಿ ಈ ಕಡೆ ತಾಂಡವ್ ಕಾಲ್ ಮಾಡ್ತಾನೆ. ಆದರೆ ಭಾಗ್ಯ ಇನ್ನೂ ಮನೆ ಒಳಗಡೆನೇ ಇದ್ದಾಳೆ, ಮಕ್ಳುಗಳಿಗೆ ಬುದ್ಧಿ ಹೇಳ್ತಿದ್ದಾಳೆ. ಆದರೆ ಮಕ್ಳುಗಳು ಮಾತ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಿದ್ದಾರೆ. ಆದರೆ ಕುಸುಮ ಅವ್ರು ಮಾತ್ರ ಸೊಂಟ ನೋವಿದೆ, ಭಾಗ್ಯಗೆ 1 ವಾರ ರೆಸ್ಟ್ ತೊಗೊಂಡು ಬರ್ತಾಳೆ ಅಂತ. ಗುಂಡಣ್ಣ ಅಮ್ಮನ ಜೊತೆನೇ ಹೋಗ್ತೀನಿ ಅಂತಾನೆ. ಆದರೆ ಅಮ್ಮ ಮಾತ್ರ ಅಜ್ಜಿ ನೋಡ್ಕೋಬೇಕು ಇರು ಅಂತಾಳೆ. ಆದರೆ ನಿಮ್ಮನ್ನ ನೋಡ್ಕೊಳ್ಳೋದು ಯಾರು, ಅಜ್ಜಿನ ನೋಡ್ಕೊಳ್ಳೋದು ಯಾರು ಅಂತ ಮಕ್ಕಳು ಪ್ರಶ್ನೆ ಮಾಡಿದಾಗ ನಿಮ್ಮ ಅಪ್ಪ ಬರ್ತಾರೆ ನೋಡ್ಕೋತಾರೆ ಅಂತ ಸುನಂದವ್ರು ಹೇಳ್ತಾರೆ. ಅಪ್ಪ ಬರ್ತಾರ ಅಂತ ಮಕ್ಳಿಗೆ ಶಾಕ್ ಆಗತ್ತೆ. ನಂತರ ಮಕ್ಳುಗಳಿಗೆ ಅಜ್ಜಿಗೆ ತೊಂದರೆ ಕೊಡಬಾರ್ದು, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ತಾಳೆ. ಕಾಲ್ ಬರುತ್ತೆ, ಹೊರಡ್ತಿದ್ದೀನಿ ಅಂತದಾಗೆ ನೀನು ಬಾ, ನಾನು ಬರ್ತೀನಿ ಅಂತಾರೆ. ತಾಂಡವ್ ಬರ್ತಾರೆ, ಬಲಗಾಲಿಟ್ಟು ಹೊರಗಡೆ ಬರ್ತಿದ್ದಾಳೆ. ಭಾಗ್ಯ ಬರಬೇಕಾದ್ರೆ ಅವಳಿಗೆ ತನ್ನ ಅತ್ತೆ ಬಲಗಾಲಿಟ್ಟು ಒಳಗಡೆ ಮನೆ ಪ್ರವೇಶ ಮಾಡಮ್ಮ ಅಂದಿದ್ರಿಂದ ಹಿಡಿದು ತನ್ನ ಇಡೀ ಕುಟುಂಬ ಸಂಭ್ರಮಿಸಿದಂಥ ಹಬ್ಬ ಹರಿದಿನಗಳು, ಜೊತೆಲಿ ಕಳೆದಂಥ ಕ್ಷಣಗಳು, ಪ್ರತಿಯೊಂದು ಕೂಡ ಸ್ವೀಟ್ ಮೆಮೊರೀಸ್ ಎಲ್ಲವೂ ಕೂಡ ಒಮ್ಮೆ ಅವಳಿಗೆ ಕಣ್ಣಿಗೆ ಬರ್ತಾ ಇದೆ. ತುಂಬಾ ಭಾರವಾದ ಹೃದಯದಿಂದಾನೆ ಮನೆಯಿಂದ ಹೊರಗಡೆ ಹೋಗ್ತಿದ್ದಾಳೆ. ಹೋಗುವ ಸಮಯದಲ್ಲಿ ಸುನಂದವರು ತನ್ನ ಅಳಿಯಂಗೆ 4 ತದಕ್ಕೆ ಬಿಡೋಣ ಅಂತಾನೆ ಅಂದ್ಕೊಂಡಿರ್ತಾರೆ, ಬಟ್ ಭಾಗ್ಯ ತಡೆದು ಬಿಡ್ತಾಳೆ. ನಂತರ ಕೆಳಗೆ ಬರ್ತಿದ್ದಾಗೆ ತನ್ನ ಮನೆಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ನೋಡು ಮಗಳೇ, ಇದು ನಿನ್ನ ಮನೆ ಕಣೆ, ಹೋಗೆ ಬೇಡವೇ ನಿರ್ತಾರ ಅಂತ ಸುನಂದವರು ಗಿಣಿಗೆ ಹೇಳುವ ಹಾಗೆ ಹೇಳ್ತಿದ್ದಾರೆ, ಗಿಳಿಗೆ ಹೇಳುವ ಹಾಗೆ. ಆದರೆ ಇಲ್ಲಿ ಭಾಗ್ಯ ಮಾತ್ರ, ಅಮ್ಮ ನನಗೆ ನೀ ಮನೆ ಬಿಟ್ಟು ಬರೋಕೆ ಇಷ್ಟ ಅಂದ್ಕೊಂಡಿದ್ಯಾ, ನನಗೆ ಇಡೀ ಜೀವನನ ಈ ಮನೇಲೇ ನಡೆಸಬೇಕು ಅನ್ನೋ ಕಾರಣಕ್ಕೇನೆ ನಾನು ಈ ಮನೇನ ಬಿಟ್ಟು ಬರ್ತಾ ಇರೋದು. ಸುಮ್ಮನೆ ಈ ರೀತಿ ಡಿಸಿಷನ್ನ ತೊಗೊಂಡಿಲ್ಲ ಅಮ್ಮ, ನಾನು ತೊಗೊಂಡಿದ್ರು ಹಿಂದೆ ಬಲವಾದ ಉದ್ದೇಶನೇ ಇದೆ. ಈ ಮನೆ ಬಿಟ್ಟು ಹೋಗೋ ಯಾವುದೇ ಮನಸ್ಸು ಕೂಡ ನನಗಿಲ್ಲ, ಈ ಮನೆ ಬಿಟ್ಟು ನಾನು ಹೋಗ್ತಾನೂ ಇಲ್ಲ, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿ, ದೇವ್ರೆ ಈ ಮನೇನ ನನಗೆ ಉಳಿಸ್ಕೊಡು, ನನ್ನ ಕುಟುಂಬದ ಜೊತೆ ಗಂಡ ಮಕ್ಕಳು ಅತ್ತೆ ಮಾವನ ಜೊತೆ ನಾನು ಇರಬೇಕು, ಇಡೀ ಜೀವನನ ಅವ್ರ ಜೊತೆ ಕಳೆಯೋ ಹಾಗೆ ಮಾಡು ಅಂತ ಕೇಳಿಕೊಂಡು ಒಂದು ಭಾರವಾದ ಹೃದಯದಿಂದಾನೆ ಅಲ್ಲಿಂದ ಅಮ್ಮನ ಜೊತೆ ಹೊರಡ್ತಾರೆ. ಈ ಕಡೆ ಅಪ್ಪ ಬಂದಿದ್ದು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಈ ಕಡೆ ಅಪ್ಪ ಬರ್ತಿದ್ದಾಗೆ, ನೋಡು ತನ್ಮಯ ನಿಮಗೋಸ್ಕರ ನಾನು ಏನು ತೊಗೊಂಡು ಬಂದಿದ್ದೀನಿ, ತಗೋ ತನ್ಮಯ ಅಂತ ಹೇಳ್ತಿದ್ರೆ, ನನಗೆ ಬೇಕಾಗಿಲ್ಲ ಪಾಪ, ನೀವು ಬಂದಿರೋದೇ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಸಾಡ್ಬಿಡ್ತಾನೆ. ತನ್ವಿ ನೀನಾದರೂ ಅಂದಾಗ ನನಗೂ ಇದ್ಯಾವುದು ಬೇಕಾಗಿಲ್ಲ ಪಾಪ, ನೀವು ನನ್ನ ಜೊತೆ ಮಾತಾಡಬೇಡಿ, ನನಗೆ ಇಷ್ಟ ಇಲ್ಲ ಅಂತ ಅವಳು ಹೇಳಿ ಹೋಗ್ಬಿಡ್ತಾಳೆ. ಈ ಕಡೆ ತಂದೆ ಧರ್ಮ ಅವರು, ನೋಡಿದ್ಯಾ ಮಗನೆ, ಮಕ್ಕಳು ಮನಸ್ಸು ತುಂಬಾ ಸೂಕ್ಷ್ಮ, ಗಾಜಿನ ಥರ ಹೊಡೆದ್ರೆ ಹೊಡೆದೋಗ್ಬಿಡತ್ತೆ, ಮತ್ತೆ ಅದನ್ನು ಮೊದಲೇ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಮಕ್ಕಳ ಜೊತೆ ಬಿಹೇವ್ ಮಾಡಬೇಕಿದ್ರೆ, ನಡ್ಕೋಬೇಕಿದ್ರೆ ತುಂಬ ಜೋಪಾನವಾಗಿ ನಡ್ಕೋಬೇಕು ಅನ್ನೋದು ಅಂತ ಹೇಳ್ತಿದ್ದಾರೆ. ರೀ, ನೀವು ಬೆಳಗ್ಗೆಯಿಂದ ಅಲ್ದು ತುಂಬ ಓಡಾಡಿ ಸಾಕಾಗಿದ್ರ, ನಿಮಗೆ ಸುಸ್ತಾಗಿರತ್ತೆ, ಆಯಾಸ ಆಗಿರತ್ತೆ, ಬನ್ನಿ ಅಂತ ಹೇಳಿ ಅಮ್ಮನೂ ಕೂಡ ಹೊರಟೋಗ್ಬಿಡ್ತಾರೆ. ನಂತರ ಈ ಕಡೆ ತಾಂಡವ್ ಅಂತೂ ಯಾರು ಏನೇ ಕೂಗಾಡಲಿ, ಊರೇ ಓಡಾಡಲಿ, ನನ್ನ ನೆಮ್ಮದಿಗಂತೂ ಸಾಟಿನೇ ಇಲ್ಲ ಅನ್ನೋ ರೀತಿ ಹಾಸಿಗೆ ಮೇಲೆ ಧೊಪ್ಪು ಅಂತ ಬಿದ್ದೋಗ್ತಾರೆ. ಇಷ್ಟು ದಿನ ಆಗಿತ್ತು ನನ್ನ ಹಾಸಿಗೆ ಮೇಲೆ ಮಲಗಿ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಆ ಕಡೆ ಶ್ರೇಷ್ಠ ಅಂತೂ ಫುಲ್ ಟೆನ್ಸ್ಡ್ ಆಗಿದ್ದಾಳೆ. ಬಿಕಾಸ್ ತಾಂಡವ್ ಮನೆಗೆ ಹೋಗಿರೋದು ಇಷ್ಟನೇ ಆಗಿಲ್ಲ ಅವಳಿಗೆ. ಕಾರಲ್ಲಿ ಬರ್ತಿದ್ದಾಗೆ, ಇದು ಒಂದು ಕರ್ಮ ನನಗೆ, ಎಲ್ಲರೂ ಕೂಡ ತಾಳಿನ ಒಬ್ಬನ ಕೈಯಿಂದ ಕಟ್ಟಿಸ್ಕೊಂಡೆ, ನಾನೇ 100 ಸತಿ ಕಟ್ಕೊಂಡಿದ್ದೀನಿ, ಅಲ್ಲಿ ಕಟ್ಕೊಳ್ಳೋದಂತೆ ಅಲ್ಲಿ ಬಿಚ್ಚ ಹಾಕೋದಂತೆ, ಏನು ಹಣೆ ಬರೋನೋ ನಂದು. ಮದುವೆ ಆಗೋಣ ಈ ಒಂದು ವೀಕಲ್ಲಿ ಅಂದ್ಕೊಂಡ್ರೆ ಇವನು ಬೇದ್ರೆ ತನ್ನ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟ.
ಮದುವೆ ಆಗ್ತಾನೋ ಇಲ್ವೋ ಅಂತ ಗಾಬರಿ ಆಗ್ತದ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮದುವೆನ ಮುಂದೆ ಹಾಕಬಾರ್ದು. ಆದಷ್ಟು ಬೇಗ ನಾನು ಅವನ ಜೊತೆ ಮದುವೆ ಆಗಲೇಬೇಕು ಅಂತ ಅನ್ಕೋತಾರೆ. ಹೊರಗಡೆ ಇದ್ದು ಬರ್ತಿದ್ರೆ ಗುರುಗಳು ಬಂದ್ಬಿಡ್ತಾರೆ. ಬಾಬಾ ಬಂದಿದ್ದೆ ಯಾವತ್ತೂ ಕೂಡ ನೆಲ ನೋಡ್ಕೊಂಡು ಹೋಗಬೇಕು ಮಗಳ, ತಪ್ಪು ಹಾದಿಲಿ ಹೋಗ್ತಾ ಇದೆಯಾ, ಅದರಿಂದ ಅನಾಹುತ ಆಗುತ್ತೆ, ಸರಿಯಾದ ದಾರಿಲಿ ಹೋಗು ಅಂತ ಹೇಳ್ತಿದ್ದಾರೆ. ನಿಂಗೆ ದುಡ್ಡು ಬೇಕು ಅಂದರೆ ಕೇಳು, ಅದನ್ನ ಬಿಟ್ಟು ಈ ಬುಟಾಟಿಕೆ ಎಲ್ಲ ಮಾತಾಡಬೇಡ ಅಂದಾಗ ಏನಮ್ಮ ಇದು, ಒಳ್ಳೆ ಮಾತುಗಳನ್ನ ಹೇಳಿದ್ರೆ ಕೇಳೋಕೆ ಬರಲ್ವಲ್ಲ ನೀವುಗಳೆಲ್ಲ. ನಿಮ್ಮಂಥವ್ರು ಎಲ್ಲ ಕೇಳದೇ ಇರೋರಿಗೆ ಆ ಒಂದು ಪರಿಸ್ಥಿತಿ ಸಮಯನೇ ಬುದ್ಧಿ ಕಲಿಸ್ಬೇಕು. ನಿಮಗೆಲ್ಲ ಅನುಭವಿಸಿದ್ರೇ ಗೊತ್ತಾಗೋದು. ಕೆಲವೊಮ್ಮೆ ದೀಪ ಅಂತಕ್ಕಂಥದ್ದು ಯಾವಾಗಲೂ ಆರಬೇಕಾದ್ರೆ ಜೋರಾಗಿ ಉರಿಯತ್ತಂತೆ. ಹಾಗೆ ನಿಂದು ಕೂಡ ಜೋರಾಗಿ ಉರಿತಾ ಇದೆಯಾ, ಇದು ಯಾವುದೋ ಅನಾಹುತಕ್ಕೆ ಒಂದು ಮುನ್ಸೂಚನೆ ಅನಿಸುತ್ತೆ ಅಂತ ಬಾಬಾ ಹೇಳಿ ಹೋಗ್ತಾರೆ. ಇದೇ ಕೋಪದಲ್ಲಿ ಶ್ರೇಷ್ಠ ಒಳಗಡೆ ಬರ್ತಾಳೆ. ಒಳಗಡೆ ಬರ್ತಿದ್ದಾಗೆ ಅಲ್ಲಿ ತಿಂಡಿ ಎಲ್ಲವನ್ನ ತಿಂದು ತೇಗಿ ಸುಂದ್ರಿ ಮತ್ತು ಪೂಜಾ ಇಡೀ ಟೇಬಲ್ನ ಹಾಳು ಮಾಡಿಟ್ಟಿರ್ತಾರೆ. ತಕ್ಷಣ ಅವ್ಳಿಗೆ ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಮನೇನ ಅನ್ಕೊಂಡಿದ್ದೆ. ಸುಂದ್ರಿ ಎಲ್ಲೇ ಇದೆಯಾ, ಎಸ್ಸತಿನೇ ಹೇಳೋದು ನಿನಗೆ ಅಂತ ಹೇಳ್ತಿದ್ರೆ ಕೆಳಗಡೆ ಇಳಿದು ಬರ್ತಾರೆ ತಿನ್ಕೊಂಡೆ. ಎಸ್ಸತಿ ಹೇಳೋದು ನಿಂಗೆ ತಿನ್ನೋದು ಜಾಸ್ತಿ ಆಗಿದ್ರೆ ತಿನ್ಬಿಟ್ಟು ಎತ್ತಿಡಬೇಕು, ಕ್ಲೀನ್ ಮಾಡಬೇಕು ಅಂತ ಗೊತ್ತಿಲ್ವಾ, ಏನು ಅನ್ಕೊಂಡಿದ್ಯಾ ನನ್ನ ಮನೇನ ನೀನು ಅಂತ ಹೇಳ್ತಿದ್ರೆ ಈ ರೀತಿಯೆಲ್ಲ ಮಾತಾಡಬಾರ್ದು ಶ್ರೇಷ್ಠ ಅತ್ತೆಗೆ ಅಂತ ಹೇಳಿ ಪೂಜಾ ಎಂಟ್ರಿ ಕೊಡ್ತಾಳೆ. ಪೂಜಾನ ನೋಡಿ ಶಾಕ್ ಆಗ್ತಾಳೆ ಶ್ರೇಷ್ಠ. ನೀನು ಇಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ಅಯ್ಯೋ ಸುಂದ್ರಿ ನಿಮ್ಮಿಬ್ರಿಗೂ ಮೊದಲೇ ಗೊತ್ತಾ ಶ್ರೇಷ್ಠ, ನಾನು ದಾರಿಲಿ ಬರಬೇಕಿದ್ರೆ ಇವಳಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟೆ, ಅದಕ್ಕೆ ದುಡ್ಡು ಕಟ್ಕೊಡು ಅಂದು, ಅದಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಹೌದು, ಎಲ್ಲಿ ಅತ್ತೆಗೆ ಯಾರು ಈ ರೀತಿ ಮಾತಾಡ್ತಾರ? ಯಾವಾಗ ಮದುವೆ ಆಯಿತು ನಿಂದು? ತರುಣ್ ಯಾರು ತರುಣ್ ಅಂತೆಲ್ಲ ಕೇಳ್ತಿದ್ದಾಳೆ. ಅಷ್ಟು ಸತಿ ಮನೆಗೆ ಬಂದಿದ್ಯಾ, ಒಮ್ಮೆ ಕೂಡ ನೀನು ಮದುವೆ ಆಗಿದ್ದೀನಿ ಅನ್ನೋ ವಿಷಯ ಹೇಳಿದ್ಯಾ? ಚೀಟಿಂಗ್ ಅಲ್ವಾ ಇದು ಅಂತೆಲ್ಲ ಕೇಳ್ತಿದ್ದಾರೆ. ಏನು ನಿಮ್ಮಿಬ್ರಿಗೆ ಮೊದಲೇ ಪರಿಚಯ ಇತ್ತು ಅಂದಾಗ ತುಂಬ ದಿನಗಳಿಂದ ಪರಿಚಯ ಇತ್ತು. ನನ್ನ ಭಾವನ ಬುಟ್ಟಿಗೆ ಹಾಕೊಂಡು ನನ್ನ ಅಕ್ಕನ ಜೀವನ ಹಾಳು ಮಾಡಿದ್ದೆಂದಿಂದ ಹಿಡ್ದು ಅಂತ ಹೇಳ್ತಿದ್ದಾಳೆ. ಏನಮ್ಮ ಇವಳು ನಿಮ್ಮ ಭಾವನ ಜೀವನನೂ ಹಾಳು ಮಾಡಿದಾಳ? ಎಷ್ಟು ಜನ ಹಾಳು ಮಾಡಿದ್ಯೇ ಚಿಣ್ಮಿಣ್ಕಿ ನೀನು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ ಅಮ್ಮ ಅಂತ ಪೂಜಾಗೆ ಹೇಳ್ತಾರೆ ಸುಂದ್ರಿ ಅವರು. ಸ್ಟಾಪ್ ಇಟ್ ಸುಂದ್ರಿ, ಏನು ಮಾತಾಡ್ತಿದ್ಯಾ ನೀನು, ಬಾಯಿ ಮುಚ್ಕೊಂಡು ಇರ್ತೀಯ ಅಂತ ಹೇಳ್ತಿದ್ರೆ ಹೇಳ್ದೆ ಅಲ್ವಾ ಶ್ರೇಷ್ಠ, ಈ ರೀತಿ ಎಲ್ಲ ಅತ್ತೆಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದಾಗ ಯಾರೇ ಮದುವೆ ಆಗಿರೋದು? ಯಾವ ಮದುವೆನೂ ಇಲ್ಲ, ಏನೂ ಇಲ್ಲ. ಈ ಮನೆ ಬಾಡಿಗೆ ತೊಗೋಬೇಕಿತ್ತು, ಅದಕ್ಕೋಸ್ಕರ ನಾನು ತಾಂಡವ್ ಗಂಡ ಹೆಂಡತಿ ಅಂತ ಸುಳ್ಳು ಹೇಳ್ಕೊಂಡು ಈ ಮನೆ ಬಾಡಿಗೆಗೆ ತೊಗೊಂಡಿದ್ದೀವಿ. ಯಾವ ತರುಣು ಇಲ್ಲ, ಏನೂ ಇಲ್ಲ. ತರುಣ್ ತಾಂಡವ್ ಇಬ್ರು ಒಬ್ರೇನೆ. ತಾಂಡವ್ಗೆ ಫೇಕ್ ಅಪ್ಪ ಅಮ್ಮನ ಕ್ರಿಯೇಟ್ ಮಾಡಿದ್ವಿ, ಇದೇ ಫೇಕ್ ಅಮ್ಮ ಇವರೇನೆ. ಇವ್ರು ನನ್ನ ಅತ್ತೆ ಅಲ್ಲ, ಫೇಕ್ ಅತ್ತೆ. ನನ್ನ ಮನೆಯವ್ರಿಗೂ ಕೂಡ ಸುಳ್ಳು ಹೇಳಿದ್ದೀನಿ. ನಮ್ಮಿಬ್ರು ನಿಶ್ಚಿತಾರ್ಥ ಕೂಡ ಆಲ್ರೆಡಿ ಆಗೋಗಿದೆ. ಇನ್ನೇನೋ ಆದಷ್ಟು ಬೇಗ ಮದುವೆ ಕೂಡ ಆಗ್ತಾ ಇದ್ದೀವಿ. ಏನು ಮಾಡ್ಕೋತೀಯ ಇವಾಗ ನೀನು ಹೇಳೋ, ಏನು ಮಾಡ್ಕೋತೀಯ ಅಂತ ಕೇಳ್ತಿದ್ರೆ ಪೂಜಾಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಏನು ಮಾಡ್ತೀಯ ನೀನು? ಸತ್ಯ ಇವಾಗ ಗೊತ್ತಾಯ್ತು ತಾನೇ, ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ ಇಲ್ಲಿಂದ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನೊಂದು ವಿಷಯ, ಇಷ್ಟೇ ಆಗಿಲ್ಲ, ತಾಂಡವ್ ಆಲ್ರೆಡಿ ನಿಮ್ಮ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾನೆ. ಎಲ್ಲ ಪ್ರೊಸೀಜರ್ಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಮ ಅಕ್ಕಂಗೂ ಕೂಡ ಡಿವೋರ್ಸ್ ಬಂದಿರೋದು ಗೊತ್ತಾಗಿದೆ. ಈಗ ನಿಮ್ಮ ಅಕ್ಕ ಮನೇಲಿರೋದು ಆಶ್ಚರ್ಯ ಅನಿಸುತ್ತೆ. ನಿಮ್ಮನೆಗೆ ಹೋಗಿರಬೇಕು, ಹೋಗು, ಸಿಗ್ತಾಳೆ ಅಂತಿದ್ದಾಗೆ ಪಾಪಿ, ಎಂಥ ಪಾಪಿ ನೀನು. ಒಂದು ಒಳ್ಳೆಯ ಸಂಸಾರನ ಹಾಳು ಮಾಡೋಕ್ಕೆ ನಾಚಿಕೆ ಆಗಲ್ವಾ? ನನ್ನ ಭಾವನೆ ಬೇಕಿತ್ತ ನಿನಗೆ ಅಂತ ಹೇಳಿ ಬೈತಿದ್ದಾಳೆ. ಏನು ನನ್ನ ಹತ್ರ ಬೈತಿರೋದು? ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಸುಮ್ಮನೆ ಹೋಗ್ತಾ ಇರು ನನ್ನ ಮನೆಯಿಂದ, ಎಲ್ಲ ವಿಷಯ ಗೊತ್ತಾಯ್ತು ತಾನೇ, ಹೋಗ್ತಾ ಇರು ಅಂತ ಹೇಳಿದ್ರೆ ಈ ಕಡೆ ಪೂಜಾ ತನ್ನ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕಳಿಸಿರೋದನ್ನ ಕೇಳಿಸ್ಕೊಂಡೆ ಶಾಕ್ ಆಗ್ತಿದ್ದಾಳೆ. ನಂತರ ಆ ಕಡೆ ಸುನಂದ ಅವ್ರು ಬರ್ತಿದ್ದಾಗೆ ಭಾಗ್ಯ ತಂದೆ ಏನೇ ಸುನಂದ ಬಂದ್ಬಿಟ್ಟೆ ಅಂತದಾಗೆ ಭಾಗ್ಯನ ನೋಡ್ತಾರೆ. ಏನದು ಅಂತ ಕೇಳ್ತಿದ್ರೆ ಹೌದು, ಇವತ್ತಿನ ಹೆಣ್ಮಕ್ಳು ಗಂಡನ ಮನೇಲಿದ್ರು ಎಲ್ಲಿ ಇರ್ತಾವೆ, ಅವು ಒಂದು ಚೂರು ಆಗ್ಬಿಟ್ರೆ ಸಾಕು ಅಪ್ಪನ ಮನೆಗೆ ಓಡ್ ಬಂದ್ಬಿಡ್ತಾರೆ ಅಂದಾಗ ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ, ಎಂಥ ಪರಿಸ್ಥಿತಿ ಅಂತ ನಿನಗೂ ಕೂಡ ಗೊತ್ತಲ್ವಾ, ಗೊತ್ತಿತ್ತು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ಅಂದಾಗ ಹೌದು ಕಣೆ ನಾನು ಹೀಗೆ ಮಾತಾಡೋದು, ಯಾರು ನಿನ್ನ ಬಾ ಅಂದಿದ್ದು ಅಂದಾಗ ಅಮ್ಮ ನಾನು ಇಷ್ಟು ದಿನ ಕೂಡ ಅಲ್ಲಿದ್ದೆ, ಎಲ್ಲನೂ ಕೂಡ ಸಹಿಸ್ಕೊಂಡಿದ್ದೆ, ಎಷ್ಟು ಹಿಂಸೆ ಆದರೂ ನೋವಾದರೂ ನನ್ನ ಗಂಡಂಗೆ ನಾನು ಇಷ್ಟ ಇಲ್ಲ ಅಂದರೂ ಇದ್ದೆ. ಯಾಕಿದ್ದೆ ಗೊತ್ತಾ? ನನಗೋಸ್ಕರ ಇದ್ದೆ. ಆದರೆ ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನನಗಾದರೂ ನನ್ನ ಗಂಡ ಇಲ್ಲ, ಆದರೆ ನನ್ನ ಮಕ್ಳಿಗಾದರೂ ತಂದೆ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಿನಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡು, ಯಾವುದೇ ಕಾರಣಕ್ಕೂ ನಾನು ನಿನಗೆ ತೊಂದರೆ ಕೊಡಲ್ಲ, ಇಲ್ಲಿರಲ್ಲ ಅಂತ ಹೇಳಿ ಹೊರಡೋಕೆ ಸಿದ್ಧವಾಗ್ತಾಳೆ. ಆದರೆ ಅಪ್ಪ ಮಗಳೇ ಎಲ್ಲೂ ಕೂಡ ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿ ಇರಿಸ್ಕೋತಾರೆ.
ನಂತರ ಆ ಕಡೆಗೆ ಪೂಜಾಗೆ ವಿಷಯ ಗೊತ್ತಾಗಿದೆ. ಶ್ರೇಷ್ಠಗೆ ಬಾಯಿ ಬಂದಾಗಬಾಯ್ದು, ತನ್ನ ಅಕ್ಕನ ಬದುಕು ಈ ರೀತಿ ಆಯ್ತಲ್ಲ ಅಂತ ಮನೆಗೆ ಬರ್ತಾಳೆ. ವಿಷಯ ಹೇಳೋಣ ಅಂದ್ಕೊಂಡ್ರೆ ಅಕ್ಕನ ಪರಿಸ್ಥಿತಿ ಆಲ್ರೆಡಿ ಹದಗೆಟ್ಟದ. ಇದರಿಂದ ಮತ್ತಷ್ಟು ಅವಳ ಮನಸ್ಸಿಗೆ ಆಘಾತ ಆಗಬಹುದು ಅಂತ ಮತ್ತೆ ಮುಚ್ಚಿಡೋ ಪ್ರಯತ್ನ ಮಾಡ್ಬೋದು ಅನ್ಸತ್ತೆ. ಜೊತೆಗೆ ಈ ಕಡೆ 7 ದಿನದ ತಾಂಡವ್ನ ಟಾಸ್ಕ್ ಶುರುವಾಗಿದೆ. ಫಸ್ಟ್ ಡೇ ಟಾಸ್ಕ್ ಹೇಗಿತ್ತು ತಾಂಡವ್ದು ಅಂದ್ಕೊಂಡ್ರೆ ಖಂಡಿತ ಹೇಳಲ್ಲ ಸಾಧ್ಯ. ಈ ಕಡೆ ಅಪ್ಪ ಅಮ್ಮನ ಮಕ್ಕಳನ್ನ ಎಲ್ಲನೂ ಕೂಡ ನೋಡ್ಕೋಬೇಕು. ಭಾಗ್ಯ ಹೇಗೆ ಎಲ್ಲವನ್ನ ಕೂಡ ಮಾಡ್ತಿದ್ಲು ಆ ರೀತಿ ಮಾಡಬೇಕು. ನಂತರ ಆಫೀಸ್ಗೆ ಹೊರಡಬೇಕು. ಆಲ್ರೆಡಿ ಕುಸುಮ ಅವರು ಟಾಸ್ಕ್ನ ಕೊಟ್ಟಿದ್ದಾರೆ. ಈ ಕಡೆ ತಾಂಡವ್ ಬೆಳಗ್ಗೆ ಎದ್ದಿದ್ದೇ ಭಾಗ್ಯ ಮಾಡು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಆಲ್ರೆಡಿ ತಲೆ ಕೆಟ್ಟು ಹೋಗಿದೆ, ನರಕ ಸದೃಶ ಅಂತ ಅನ್ನಿಸ್ಬಿಟ್ಟಿದೆ. ಹಾಗಿದ್ರೆ ಖಂಡಿತವಾಗ್ಲೂ 7 ದಿನ ಕಂಪ್ಲೀಟ್ ಮಾಡ್ತಾರ ತಾಂಡವ್? ಜಸ್ಟ್ 1 ಡೇಲೇ ತಾಂಡವ್ಗೆ ಸಾಕಾಗೋಗಿದೆ. ಈ ಎಮ್ಮೆ ಇದನ್ನೆಲ್ಲ ಮಾಡ್ತಿದ್ದ, ಇಷ್ಟೆಲ್ಲ ಕಷ್ಟ ಇದೆಯಾ ಅಂತ ಅನಿಸ್ತದೆ. ಮಕ್ಕಳು ನೋಡ್ಕೋಬೇಕು, ಸ್ಕೂಲಿಗೆ ಕಳಿಸ್ಬೇಕು, ತಿಂಡಿ ಮಾಡಬೇಕು, ಪಾತ್ರೆ ತೊಳಿಬೇಕು, ಅಪ್ಪ ಅಮ್ಮ ನೋಡ್ಕೋಬೇಕು, ಎಲ್ಲನೂ ಕೂಡ ಮಾಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಏನಾಗ್ಬೋದು? ತಾಂಡವ್ ಖಂಡಿತವಾಗೂ ಟಾಸ್ಕನ್ನು ಮಾಡಿ ಗೆಲ್ತಾನೆ. ಇಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಇಲ್ಲಿ ಸಾಕಾಗಿ ಹೋಗಿದ್ದಾನೆ. ಈ ಕಡೆ ಕುಸುಮ ಅವರು ತನ್ನ ಸೊಸೆಗೆ ಕಾಲ್ ಮಾಡಿ ವಿಚಾರಿಸ್ಕೊತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಖಂಡಿತ ಪೂಜಾ ಏನಾದರೂ ಸತ್ವ ಹೇಳಿದ್ರೆ ಖಂಡಿತ ಭಾಗ್ಯ ಬದುಕು ಅಲ್ಲೂಲ ಕಲ್ಲೂಲವಾಗ್ಬಿಡುತ್ತೆ, ವಿಚಿತ್ರವಾಗ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ರೀತಿ ಪೂಜಾ ಸ್ಟೆಪ್ಸ್ ತಗೋತಾಳೆ ಮುಂದೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ.